ನಾನು ನಿಮ್ಮ ರಘು ಮೈಂಡ್ ರೀಡರ್ ಮಾತನಾಡ್ತಾ ಇರೋದು. ಇವತ್ತು ನಾನು ಒಂದು ಅಂತರ್ಚಕ್ಷು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅದರ ಟೈಟ್ಲು ಆ ಮೂಲಕ ನಾನು ಒಂದಿಷ್ಟು ಮಾಹಿತಿಗಳನ್ನು ಕೊಡೋದು ಅಂತ ವಿಚಾರ ಮಾಡ್ತಾ ಇದ್ದೀನಿ. ವಾಸ್ತವ ಜೀವನದಲ್ಲಿ ನಡೀತಾ ಇರತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ಒಂದು ಬೆಳಕು ಚೆಲ್ಲುವ ಒಂದು ಪುಟ್ಟ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ. ನಾನು ಇವತ್ತು ಮಾತನಾಡ್ಲಿಕ್ಕೆ ಹೋಗ್ತಾ ಇರೋದು ಅಂದರೆ ಏನಿಲ್ಲ, ಅಂತರಂಗದ ಬಹಿರಂಗ ಮತ್ತು ಅಂತರ್ಚಕ್ಷು ಅನ್ನೋದು ಏನಿಲ್ಲ ಒಂದು ಕಾನ್ಸೆಪ್ಟ್. ಅಂತರಂಗದ ಬಹಿರಂಗ ಅಂದರೆ ಎಲ್ಲ ರೀತಿಯ ವಿಚಾರಗಳನ್ನು ಇಟ್ಕೊಂಡು, ವಾಸ್ತವ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅದ್ರ ಬಗ್ಗೆ ಮಾತನಾಡೋದು. ವಿವಿಧ, ಅದು ಸಾಂಸ್ಕೃತಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ರಾಜ್ಯ ವಿಶ್ವದ ಮುನ್ನೋಟ ಆಗಿರ್ಬೋದು, ಹೀಗೆ ಹಲವು ವಿಚಾರಗಳನ್ನು ಇಟ್ಕೊಂಡು ಮಾತನಾಡುವಂಥ ಒಂದು ಕಾರ್ಯವನ್ನು ಕೈಗೊಂಡಿದ್ದೀನಿ. ಸೊ ಇವತ್ತು ನಾನು ಮಾತನಾಡಲಿಕ್ಕೆ ಹೋಗ್ತಾ ಇರೋದು ಪ್ರಣವ್ ಫೌಂಡೇಶನ್ ಬಗ್ಗೆ. ಈ ಪ್ರಣವ್ ಫೌಂಡೇಶನ್ ಅನ್ನೋದು ನಾನೇ ಒಂದು ಮಾಡಿರುವಂಥ ಒಂದು ವಿಚಾರ. ಇದು ಏಕೆ ಏನು ಅನ್ನೋದನ್ನ ನಾನು ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ನನ್ನ ಮುಂದೆ ನನ್ನ ಮಗ ಕೂತ್ಕೊಂಡಿದ್ದಾರೆ. ನನ್ನ ಮಗನ ಹೆಸರು ಪ್ರಣವ್ ಅಂತ. ಅವನಿಗೋಸ್ಕರನೇ ಮಾಡಿರ್ತಕ್ಕಂಥ ಒಂದು ಫೌಂಡೇಶನ್ ಆಗಿದೆ ಇದು. ಇಲ್ಲಿ ಕೂತ್ಕೊಂಡಿದ್ದಾರೆ. ಹಾಯ್ ಅನು, ಹಾಯ್ 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 ಅನು, ಹಾಯ್ 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 ಅನು, ಹಾಯ್. ಇದೊಂದು ವಿಶೇಷ ಚೇತನರ ಬಗ್ಗೆ ಇರತಕ್ಕಂಥ ಒಂದು ಫೌಂಡೇಶನ್. ವಿಶೇಷ ಚೇತನ ಮತ್ತು ಬಹುಮುಖ ಪ್ರತಿಭಾವಂತರು ಇರತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಈ ಪ್ರಣವ್ ಪ್ರತಿಷ್ಠಾನವನ್ನು ಮಾಡಿದ್ದೀನಿ. ಅನೇಕ ವಿಚಾರಗಳನ್ನು ನೀವು ಕೇಳಿರ್ತೀರಿ. ಅಂದರೆ ಸ್ಪೆಲಿನ್ನತೆ ಅಂತ ಅನ್ನೋದು ಏನಿಲ್ಲ, ಆಟಿಸಮ್ ಅನ್ನುವಂಥ ಒಂದು ಡಿಸೈಡರ್. ಆ ಡಿಸೈಡರ್ ಬಗ್ಗೆ ನಾನು ಇವತ್ತು ಮಾತನಾಡ್ಲಿಕ್ಕೆ ಹೋಗ್ತೀನಿ. ಸೊ ಇದು ಒಂದು ಹೇಗೆ ಅಂತಂದರೆ, ಇದು ನಾವು ಎಲ್ಲರಲ್ಲೂ ಇದು ಇರ್ತಕ್ಕಂಥದ್ದು. ಆಟಿಸಮ್ ಅನ್ನೋದು ಏನಿಲ್ಲ, ಎಲ್ಲರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಆರ್ಟಿಸ್ಟಿಕ್ ಚೈಲ್ಡ್ಗಳೇ, ಆರ್ಟಿಸ್ಟಿಕ್ ಜೀವನದಲ್ಲಿ ಕಳೆದು ಬಂದವ್ರೆ ನಾವೆಲ್ಲ. ಆ ರೀತಿಯ ಇದು ಯಾವುದೇ ಒಂದು ಬಿಹೇವಿಯರ್ ಅಂದರೆ ಒಂದು ವರ್ತನೆ ಅತಿಯಾದಾಗ ಮತ್ತು ಕಡಿಮೆ ಆದಾಗ, ಬೆಳವಣಿಗೆಯಲ್ಲಿ ಕುಂಠಿತವಾದಾಗ, ಈ ಒಂದು ವಿಚಾರವನ್ನು ನಾವು ತುಂಬ ಏನಿಲ್ಲ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಇವತ್ತು ಹೇಗಾಗ್ಬಿಟ್ಟಿದೆ ಅಂತಂದರೆ, ತುಂಬ ಅಷ್ಟು ವಿಚಾರಗಳು ಏನಿಲ್ಲ ಇವತ್ತು ಇದು ಆಗಿದೆ. ಏನಂದರೆ ಬಹಳಷ್ಟು ಮಕ್ಕಳು ಇವತ್ತು ಏನಿಲ್ಲ ಈ ರೀತಿಯ ಒಂದು ಮಕ್ಕಳು ಹುಟ್ಟುವಂಥ ಒಂದು ಪ್ರಸಂಗವನ್ನು ಬರ್ತಾ ಇದೆ. ಇದೆಲ್ಲ ಯಾಕೆ ಅಂತಂದರೆ, ಮನೆಯಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ, ಆಮೇಲೆ ಏನಿಲ್ಲ ಸೊ ಇದು ಅಂದರೆ ಪ್ರೆಗ್ನೆನ್ಸಿ ಅವಸ್ಥೆಯಲ್ಲಿ ಟೆನ್ಷನ್ ತೊಗೊಂಡಿರೋದಾಗಿರ್ಬೋದು, ಮತ್ತು ಏನಿಲ್ಲ ತುಂಬ ಅಷ್ಟು ಏನಿಲ್ಲ ಹೈಪರ್ ಥಿಂಕಿಂಗ್ಗಳ ಮೂಲಕ ಆಗಿರ್ಬೋದು, ಇವೆಲ್ಲ ವಿಚಾರಗಳಲ್ಲಿ ಕೂಡ ಇದು ಮುಖ್ಯವಾಗಿರುತ್ತೆ. ಇದಕ್ಕೆ ಇದು ನಿರ್ದಿಷ್ಟವಾಗಿರ್ತಕ್ಕಂಥ ಔಷಧಿ ಆಗಲಿ ಅಥವಾ ಒಂದು ಇದು ಆಗಲಿ ಇನ್ನುವರೆಗೂ ಈಗ ಇತ್ತೀಚೆಗೆ ಕಂಡುಹಿಡಿಯಲ್ಪಟ್ಟಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ. ಇದು ತುಂಬ ಅಷ್ಟು ವಿಚಾರಗಳಲ್ಲಿ ಏನಿಲ್ಲ, ನಾವು ಮಾನಸಿಕ ಮತ್ತು ದೈಹಿಕ ಮತ್ತು ಅಂತರಂಗಿಕವಾಗಿ ಅವರನ್ನು ತುಂಬ ವಿಶೇಷವಾಗಿ ನೋಡಬೇಕಾಗುತ್ತೆ. ನನ್ನ ಮನೆಯಲ್ಲೇ ಏನಿಲ್ಲ ತುಂಬ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರುವ ಒಂದು ಸ್ಕೂಲ್ ಇದೆ. ಅದೇ ಸ್ಪೀಚ್ ಆ್ಯಂಡ್ ಮೈಸೂರು ಸ್ಪೀಚ್ ಆ್ಯಂಡ್ ವಾಕ್ ಸುವರ್ಣ ಸಂಸ್ಥೆ ಅಂತ. ಸೊ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನಾನು ಕೂಡ ಈ ಅಡ್ರೆಸ್ಸು ಮತ್ತು ಇದನ್ನು ನಾನು ಮುಂಬರುವ ದಿನಗಳಲ್ಲಿ ತಿಳಿಸ್ತೀನಿ, ಯಾವ ವಿಷಯದಲ್ಲಿ ಮಾತನಾಡೋಣ ಅಂತ ಹೇಳ್ತಾ, ಇವತ್ತು ನಾನು ನನ್ನ ಮಗನ ಬಗ್ಗೆ ಒಂಚೂರು ನಿಮ್ಮೊಂದಿಗೆ ಮಾತನಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಪ್ರಣವ್, ಕೂತ್ಕೋ. ನಮಸ್ಕಾರ ಹೇಳು. ನಮಸ್ಕಾರ. ನಮಸ್ತೆ ಹೇಳು. ನಮಸ್ತೆ ಹೇಳು. ನಮಸ್ತೆ ಹಿಂಗೆ ನಮಸ್ತೆ ಮಾಡಬೇಕು. ಏನು ನಿನ್ನ ಹೆಸರು? ನಿನ್ನ ಹೆಸರೇನು? ಇವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂದರೆ ಅತ್ಯಂತ ತಾಳ್ಮೆ ಬೇಕಾಗಿದೆ. ಇವ್ರಿಗೆ ಅನುಕಂಪವಲ್ಲ, ಇವ್ರಿಗೆ ತಾಳ್ಮೆ ಬೇಕು. ಇವ್ರ ಜೊತೆಗೆ ಸಹಕಾರ ಬೇಕಾಗುತ್ತೆ ಮತ್ತು ಏನಿಲ್ಲ ಸೇವಾ ಮನೋಭಾವನೆ ಬೇಕಾಗುತ್ತೆ.
ಸೊ ಇವರೊಂದಿಗೆ ನಾವು ತುಂಬ ಈಗ ನೀವು ನಾರ್ಮಲಿ ಮಕ್ಕಳು ನೋಡ್ತೀರಾ, ನಾರ್ಮಲಿ ಮಕ್ಕಳಕ್ಕಿಂತ ಇವರು ತುಂಬ ವಿಭಿನ್ನವಾಗಿರ್ತಾರೆ ಅಂತ ಹೇಳ್ತಾ ಇರೋದು. ಕೂತ್ಕೋ 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 ಕೂತ್ಕೋ. ಹಾಯ್ ಹೇಳು, ಹಾಯ್ ಹಾಯ್. ನಮಸ್ಕಾರ ನಮಸ್ಕಾರ. ಇಲ್ಲಿ ನೋಡಿಲಿ, ಇಲ್ಲಿ ನೋಡು ಪ್ರಣವ್, ನಮಸ್ಕಾರ. ನಿನ್ನ ಕೈಯಲ್ಲಿ ಏನಿದೆ ತೋರಿಸು, ನಿನ್ನ ಕೈಯಲ್ಲಿ ಏನಿದೆ ತೋರಿಸೋದು, ತೋರಿಸು. ಏನದು? ಕೆಂಡಾಮೃಗನಾ? ಇವ್ರಿಗೆ ಬೇಕಾಗಿರೋದು ಏನಿಲ್ಲ, ತುಂಬಾಷ್ಟು ತಾಳ್ಮೆ ಬೇಕಾಗುತ್ತೆ, ತುಂಬಾ ಪೇಷನ್ಸ್ ಲೆವೆಲ್. ಕೂತ್ಕೋ ಕೂತ್ಕೋ ಕೂತ್ಕೋ. ಇದು ನನ್ನ ಮಗನ್ ನೋಡ್ತಾ ಇರೋದು ನೀವು ಸ್ಯಾಂಪಲ್ ಅಷ್ಟೇ. ಕೂತ್ಕೋ, ಅಲ್ಲಿ ಕೂತ್ಕೋಬೇಕು. ಕೊಡು ಕೊಡು. ನೋಡಿಲಿ, ಅದೇ ಯಾರು ಬಂದಿದ್ದಾರೆ ನಿನ್ಗೆ ಆಟ ಸಾಮಾನು ಕೊಡ್ತಾರಂತವ್ರು. ಆಟ ಸಾಮಾನು. ಸೊ ಹೀಗಾಗಿ ತುಂಬಾ ವಿಶೇಷತೆಗಳನ್ನ ಹೊಂದಿರತಕ್ಕಂಥದ್ದಾಗಿದೆ. ಇವ್ರಿಗೆ ಲರ್ನಿಂಗ್ ಸ್ಕಿಲ್ ಅನ್ನ ತುಂಬಾ ಕೊಡಬೇಕಾಗುತ್ತೆ. ಅವರ ವಿಚಾರಗಳಲ್ಲಿ ಏನಿಲ್ಲ, ತುಂಬಾಷ್ಟು ನಾವು ಶ್ರಮ ಪಡಬೇಕಾಗುತ್ತೆ. ಅವ್ರಿಗೆ ಲರ್ನಿಂಗ್ ಇರ್ಬೋದು, ಆಮೇಲೆ ಅವ್ರಿಗೆ ಎಲ್ಲ ರೀತಿಯಿಂದ ನೀವು ಏನಿಲ್ಲ ಪಿಕ್ಚರೈಸ್, ನಾವು ನಾರ್ಮಲಿ ನಾವು ಮಾತನಾಡೋದು ತಿಳಿಯೋದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಪಿಕ್ಚರೈಸ್ ಮೇಲೇ ತುಂಬ ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ. ಹೀಗಾಗಿ ಈ ಪ್ರಣವ್ ಫೌಂಡೇಶನ್ ಯಾಕೆ ಅಂತಂದರೆ, ಸೊ ಇದು ಎಲ್ಲದಕ್ಕೂ ಕಲಿಸೋದು ಮತ್ತು ಏನಿಲ್ಲ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು, ಅಕ್ಯುಪಂಕ್ಚರ್ ಟ್ರೈನಿಂಗ್ ಆಗಿರ್ಬೋದು, ಬೇರೆ ಬೇರೆ ಟ್ರೈನಿಂಗ್ಸ್ಗಳು ಇದಾವೆ, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಅವರ ಮುಂದಿನ ಜೀವನಕ್ಕೆ ಏನು ದಾರಿ, ಯಾವ ರೀತಿ ದಾರಿ ಇದೆ, ಅವ್ರಿಗೇನಾದರೂ ಒಂದು ಬೇಕಲ್ಲ. ಈಗ ನೀವು ಏನಿಲ್ಲ ಯಾವುದೋ ಒಂದು ವಿಷಯದಲ್ಲಿ ನೀವು ಏನಂದರೆ ಅವರು ಯಾವುದೋ ಅಂಧ ವ್ಯಕ್ತಿಗಳಾಗಿರ್ಬೋದು, ಅಂಗವಿಕಲ ವ್ಯಕ್ತಿಗಳಾಗಿರ್ಬೋದು. ಸೊ ಇವರೆಲ್ಲ ಮಾತನಾಡ್ತಾರೆ. ಆಮೇಲೆ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಅವರು ತುಂಬಾಷ್ಟು ಮುಂದುವರೆದವರಾಗಿರ್ತಾರೆ. ಸೊ ಅವ್ರಿಗೆ ಅನೇಕ ವಿಚಾರಗಳಲ್ಲಿ ಏನಿಲ್ಲ ಆಪ್ಷನ್ಸ್ಗಳಿದ್ದಾವೆ, ಅಂದರೆ ಅವಕಾಶಗಳಿದ್ದಾವೆ. ಬಟ್ ಇವ್ರಿಗೆ ಮಾತನಾಡೋಕ್ಕೆ ಬರಲ್ಲ. ಆಮೇಲೆ ಇವ್ರ ವರ್ತನೆಗಳೇ ಒಂಥರದ್ದಿರುತ್ತೆ. ಸೊ ಮೈಂಡ್ ಬಿಯರ್, ನನ್ನ ಮಗಂದು ಏನಿಲ್ಲ ADHD ಅಂತ, ಸೊ ಆಟಿಸಮ್ ಆಗಿರ್ತಕ್ಕಂಥ ವ್ಯಕ್ತಿ. ಸೊ ಇವನಲ್ಲಿ ಇರ್ತಕ್ಕಂಥದ್ದು ಇವನಿಗೆ ಮಾತು ಬರಲ್ಲ ಒಂದು. ಆಮೇಲೆ ಎರಡನೇದೇನು ಅಂತಂದರೆ, ಅವನೀಗ 12 ವರ್ಷದವನಿದ್ದಾನೆ. ಅವನು ಈಗ ಬಿಹೇವಿಯರ್ 4-5 ವರ್ಷದ ಬಿಹೇವಿಯರ್ ಇರುತ್ತೆ. ಅಂದರೆ ಮೆಂಟಲಿ ಬಿಹೇವಿಯರ್ ತುಂಬಾ ಕಡಿಮೆ ಇರುತ್ತೆ. ಇದು ಯಾಕೆ ಬರುತ್ತೆ, ಏನು ಬರುತ್ತೆ, ಏನಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ. ಸೊ ಏನಿದೆ ಅಂದರೆ, ಇವ್ರನ್ನ ಕಲಿಸೋದು ಮತ್ತು ಇವ್ರನ್ನ ಇದನ್ನು ಮಾಡೋದು ತುಂಬ ಇದು ಇದೆ, ಏನಂದರೆ ತುಂಬ ಹಾರ್ಮ್ ಆಗಿರ್ತಕ್ಕಂಥ, ತುಂಬ ಶ್ರಮದಾಯಕವಾಗಿರ್ತಕ್ಕಂಥ ಆ ಎಲ್ಲ ಟೀಚರ್ಗೆ, ಆ ಎಲ್ಲ ಇನ್ಸ್ಟಿಟ್ಯೂಟ್ದವ್ರಿಗೆ ಎಲ್ರಿಗೂ ನನ್ನ ಒಂದು ದೊಡ್ಡ, ಎಲ್ಲ ತಾಯಂದ್ರಿಗೂ ಕೂಡ, ಇವ್ರನ್ನ ಸಾಕ್ತಾ ಇರ್ತಕ್ಕಂಥ ಎಲ್ಲ ತಾಯಂದ್ರಿಗೂ ಕೂಡ ಏನಿಲ್ಲ ತುಂಬಾ ಶ್ರಮ ಇದೆ, ತುಂಬ ಏನಿಲ್ಲ ಅದರಲ್ಲಿ ಶ್ರದ್ಧೆ ಇದೆ, ತುಂಬ ತಾಳ್ಮೆ ಬೇಕಾಗುತ್ತೆ. ಸೊ ಅವ್ರಿಗೆಲ್ರಿಗೂ ಒಂದು ದೊಡ್ಡ ನಮಸ್ಕಾರ. ಅವ್ರಿಗೆಲ್ಲ ನನ್ನ ದೊಡ್ಡ ಸಲ್ಯೂಟು ಮತ್ತು ಏನಿಲ್ಲ ಹೃದಯಪೂರ್ವಕವಾದ ನಮಸ್ಕಾರಗಳು ಕೂಡ. ಯಾಕೆಂದರೆ ಆ ಥರದ್ದು ಬೇಕಾಗುತ್ತೆ. ನನ್ನ ಮನೇಲಿ ನಾನು ಅನುಭವಿಸ್ತಾ ಇರೋದನ್ನು ಇವಾಗ ನಾನು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ತುಂಬ ಯಾರು ಕುಗ್ಲಿಕ್ಕೆ ಹೋಗಬೇಡಿ, ಯಾರು ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಅವಕಾಶಗಳಿದ್ದಾವೆ, ತುಂಬಾಷ್ಟು ಅವಕಾಶಗಳಿದೆ. ನನ್ನ ಈ ಒಂದು ಫೌಂಡೇಶನ್ ಮುಖ್ಯವಾಗಿ ನಾನು ಏನಿಲ್ಲ ತುಂಬ ಕಡೆ ಎಲ್ಲ ಪ್ರಯತ್ನ ಮಾಡಿದೆ. ನನ್ನ ಮಗನ್ನ ಇಟ್ಕೊಂಡೆ ನಾನು ಪ್ರಯತ್ನ ಮಾಡಿದೆ, ಅವನಿಗೊಂದು ಸ್ಕಿಲ್ ಏನು ಕೊಡ್ಬೋದು ಅಂತ. ಒಂದು ಬರವಣಿಗೆ ಬರಲ್ಲ ಅವ್ರಿಗೆ, ಏನಿಲ್ಲ ಇದು ಇರಲ್ಲ, ಅವ್ರು ಕಾನ್ಸ್ಟೆಂಟಾಗಿ ಕೂತ್ಕೊಳ್ಳಿಕ್ಕಾಗಲ್ಲ. ಅಂದರೆ ಒಂದು ಕಡೆ ಪೇಷನ್ಸ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ, ಅವ್ರ ಪೇಷನ್ಸ್ ತಕ್ಕಂಗೆ ಹೋಗಬೇಕಾಗುತ್ತೆ. ನಾರ್ಮಲ್ ಚೈಲ್ಡ್ ಇರೋದಕ್ಕಿಂತ ಹೆಚ್ಚಾಗಿ ಇವರು ತುಂಬ ವಿಭಿನ್ನವಾಗಿರ್ತಾರೆ. ಮತ್ತು ಸೊಸೈಟಿ ನೋಡೋದು ಕೂಡ ತುಂಬ ವಿಭಿನ್ನವಾಗಿರುತ್ತೆ. ಇವ್ರನ್ನ ನೋಡ್ತಾ ಇರ್ತಕ್ಕಂಥ ಮಕ್ಕಳು ನೋಡ್ತಾ ಇರ್ತಕ್ಕಂಥವ್ರು ಒಂಥರ ಇರುತ್ತೆ. ಸೊ ಅವ್ರಿಗೆಲ್ರಿಗೂ ಏನಿಲ್ಲ ತುಂಬಾ ಏನಿಲ್ಲ ವಿಚಿತ್ರ. ಇವ್ರ ಸ್ಕೂಲ್ಗಳಲ್ಲೂ ಕೂಡ ಹಾಗೆ ತುಂಬಾ ಒಂದು ಇದು ಇರುತ್ತೆ. ಸ್ಕೂಲಲ್ಲಿ ನನ್ನ ಮಗನ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ದೀನಿ. ಬೇರೆ ಬೇರೆ ಕಡೆ ಎಲ್ಲ ಇನ್ಸ್ಟಿಟ್ಯೂಟ್ಗಳಿದ್ದಾವೆ, ಬಟ್ ಅಲ್ಲಿ ಹಾಗೆ ಅಂತಂದರೆ ಒಂದೊಂದು ರೀತಿಯಲ್ಲಿ ಚೇಂಜಸ್ ಇದೆ. ಸೊ ಇವನ್ನ ಒಂದು ಬಿಹೇವಿಯರ್ಗೆ ಏನಿಲ್ಲ, ಇವನು ತುಂಬ ಕೂಲಾಗಿರುವ ಮತ್ತು ತುಂಬ ಶಾಂತವಾಗಿರ್ತಕ್ಕಂಥವ್ರು. ಯಾವುದೇ ರೀತಿಯಲ್ಲಿ ಅವನಲ್ಲಿ ಏನಿಲ್ಲ ಇದು ಇಲ್ಲ, ಅಂದರೆ ಫೈಟ್ ಮಾಡುವಂಥದ್ದು ಒಂದು ಇದು ಇಲ್ಲ. ಯಾಕೆಂದರೆ ಇದರಲ್ಲಿ ಬೇರೆ ಬೇರೆ ಕ್ಲಾಸಿಫಿಕೇಷನ್ ಬರುತ್ತೆ, ಬೇರೆ ಬೇರೆ ವರ್ಗಗಳಿದ್ದಾವೆ. ಆ ವರ್ಗಗಳೆಲ್ಲ ತುಂಬ ನಾನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಸೊ ಈ ಒಂದು ವಿಚಾರನ ಇಟ್ಕೊಂಡು ನಾನು ಏನಿಲ್ಲ ಇವ್ರಿಗೆ ಯಾವ ರೀತಿ ಸ್ಕಿಲ್ ಕೊಡ್ಬೋದು ಅಂತ. ಇವ್ರನ್ನ ಆ್ಯಕ್ಟಿಂಗಿಗೆ ಹಾಕ್ಬೋದು, ಸಿಂಗಿಂಗ್ಗೆ ಹಾಕ್ಬೋದು. ಸೊ ಇವ್ರನ್ನ ಕಲಿಸೋರು ಮುಂದೆ ಬರಬೇಕಲ್ವಾ. ಸೊ ಹೇಗೆ ಇದೆಲ್ಲ ಅಂತ, ಅಥವಾ ಇವ್ರನ್ನ ಏನಿಲ್ಲ ಒಂದು ಜಾಬ್ ಮಾಡ್ಬೋದು, ಅಥವಾ ಒಂದು ಸ್ವಯಂ ಉದ್ಯೋಗ ಮಾಡಿಸ್ಬೋದು, ಮತ್ತೊಂದು ಏನು ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋ ಬಗ್ಗೆ ವಿಚಾರ ಮಾಡ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಸಣ್ಣ ಒಂದು ಕಿರುಗೆಜ್ಜೆಗಳನ್ನು ಇಡ್ತಾ ಇದ್ದೀನಿ. ನನ್ನ ಮಗನ್ನೇ ಇಟ್ಕೊಂಡು ಒಂದು ಪಾರ್ಟ್
ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇವ್ರಿಗೆ ಸರಿಯಾದ ಅಂದರೆ ಮುಂದೆ ಹೇಗೆ ಅಪ್ಪ ಅಮ್ಮ ಇರ್ತಾರೆ, ಅವರು ಜೊತೆಗಿರ್ತಾರೆ, ಅವರು ಹೋದ್ಮೇಲೆ ಏನಿಲ್ಲ ಹೇಗೆ, ಯಾಕೆಂದರೆ ಅವ್ರ ಮನೆಯವರೇ ಅವ್ರನ್ನ ನೋಡ್ಕೊಳ್ಳೋಕ್ಕಾಗಲ್ಲ. ನೀವು ಆಸ್ತಿ ಮಾಡಿ ನೀವೇನು ಬೇಕಾದರೂ ಮಾಡಿ, ನಾರ್ಮಲ್ ಇರೋ ಮಕ್ಕಳುಗಳೇ ಏನಿಲ್ಲ ಇವತ್ತು ಬದಲಾಗ್ತಾ ಇದ್ದಾರೆ ಮತ್ತು ಏನಿಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗದೇ ಇರೋದು. ಇಂಥ ಮಕ್ಕಳನ್ನ ಅಕ್ಸೆಪ್ಟ್ ಹೇಗೆ ಮಾಡ್ತಾರೆ ಅನ್ನೋದು ಬೇಕಾಗುತ್ತೆ. ನೀವು ಯಾರಿಗೋ ಇಟ್ಟು ಹೋದ್ರಿ, ಆಸ್ತಿಗೋಸ್ಕರನೇ ವಿಚಾರ ಮಾಡ್ತಾರೆ ಹೊರತು ಅವ್ರ ದುಡ್ಡಿಗೋಸ್ಕರ ಮತ್ತೊಂದು. ಆ ಮಗುವಿನ ಬಗ್ಗೆ ಯಾಕೆಂದರೆ ಅವ್ನಿಗೇನು ಗೊತ್ತಿಲ್ಲ. ನನ್ನ ಮಗನ್ನೇ ನಾನು ನೋಡ್ದಲ್ಲ, ಅವ್ನಿಗೇನು ಗೊತ್ತಾಗಲ್ಲ, ಸ್ಪರ್ಶ ಜ್ಞಾನ ಇಲ್ಲ, ಇದು ಇಲ್ಲ, ಯಾವುದೇ ರೀತಿಯಲ್ಲಿ ಅವ್ನಿಗೆ ಯಾವ್ದು ರುಚಿ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಸೊ ಇದ್ರ ಬಗ್ಗೆ ನಾನು ವಿಸ್ತೃತವಾಗಿ ಯಾಕೆ ಇದು ಬರ್ತಾ ಇದೆ, ಇವತ್ತಿನ ದಿನಗಳಲ್ಲಿ ಇದು ಜಾಸ್ತಿ ಯಾಕಾಗಿದೆ, ಫಾರಿನ್ ಕಂಟ್ರಿಯಲ್ಲಿ ಇತ್ತು, ಇವತ್ತು ಯಾಕೆ ಏನಿಲ್ಲ ನಮ್ಮ ದೇಶಗಳಲ್ಲೂ ಇದು ತುಂಬ ಹೆಚ್ಚಾಗಿ ಮಕ್ಕಳು ನಾನು ತುಂಬ ನೋಡಿದ್ದೀನಿ. ಯಾಕೆ ಬರ್ತಾ ಇದ್ದಾರೆ, ಏನೇನು ಕಾರಣಗಳಿದ್ದಾವೆ ಇದಕ್ಕೆ ಅಂತನ್ನೋದ್ರ ಬಗ್ಗೆ ಮಾತನಾಡೋಣ. ನಾನಿಲ್ಲಿ ಯಾವುದನ್ನು ದೋಷಿಸೋದಾಗ್ಲಿ ಅಥವಾ ಪುರಸ್ಕರಿಸೋದಾಗ್ಲಿ ಮಾಡ್ತಾ ಇಲ್ಲ. ಇದಕ್ಕೊಂದು ಪರಿಹಾರವಾದಂಥ ಒಂದು ಮಾರ್ಗವನ್ನು ಕಂಡುಹಿಡಿಯುವ ಮತ್ತು ಈ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವ ಮತ್ತು ಈ ಥರದ್ದು ಆಗದೇ ಇರೋ ಹಾಗೆ ನೋಡಿಕೊಳ್ಳುವ ನನ್ನ ಒಂದು ಸಾಮಾಜಿಕ ಕಳಕಳಿಯಲ್ಲಿ ನಾನು ಇದನ್ನು ಒಂದು ಕಿರು ಹೆಜ್ಜೆಗೆ ಮಾಡ್ತಾ ಇದ್ದೀನಿ. ನೀವು ಕೂಡ ನನ್ನೊಂದಿಗೆ ಕೈ ಜೋಡಿಸ್ಬೋದು ಮತ್ತು ಏನಿಲ್ಲ ನೀವು ಕೂಡ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಅರವಿಂದ್ ಸಜ್ಜನ್ ಅವರು ನೋಡ್ತಾ ಇದ್ದಾರೆ. ಸೊ ಅವರು ಖ್ಯಾತ ಹಿಪ್ನೋಟಿಸ್ಟ್ ಆಗಿರ್ತಕ್ಕಂಥವ್ರು. ಕಳೆದ 40 ವರ್ಷಗಳಿಂದ ನನಗೆ ತಿಳುವಳಿಕೆಯ ಪ್ರಕಾರ ಇರುವ ಹಾಗೆ 40 ವರ್ಷಗಳಿಂದ ನಾನು ಅವ್ರನ್ನ ನಿರಂತರವಾಗಿ ನೋಡ್ತಾ ಇದ್ದೀನಿ. ಅರವಿಂದ್ ಸಜ್ಜನ್ ಸರ್ ಅವ್ರನ್ನ ಇವತ್ತು ತುಂಬ ಹಿರಿಕರಾಗಿದ್ದಾರೆ. ತುಂಬ ಏನಿಲ್ಲ ಮೊಟ್ಟ ಮೊದಲಲ್ಲಿ ಅಂದರೆ ಕನ್ನಡದಲ್ಲಿ ಅನ್ನೋದಕ್ಕಿಂತ ಇಂಡಿಯಾದಲ್ಲೇ ನನ್ನ ಪ್ರಕಾರ ನಾನು ಹೇಳಬೇಕು ಅಂದರೆ ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ಅರವಿಂದ್ ಸಜ್ಜನ್. ಅಂದರೆ ಹಿಪ್ನೋಟಿಸಮ್ ಬಗ್ಗೆ ಇಷ್ಟೊಂದು ಜಾಗೃತಿಯನ್ನು ಮೂಡಿಸುವಂಥವ್ರು ಅಂದರೆ ಬೇರೆ ಕಡೆ ಇರ್ಬೋದು, ಆದರೆ ಪ್ರಥಮ ಕನ್ನಡಿಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಹಾಗೆ ಅನೇಕ ಈ ರೀತಿಯ ಚಿಕಿತ್ಸೆಗಳನ್ನು ಅನೇಕ ರೀತಿಯಲ್ಲಿ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರನ್ನ ಮಾತನಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ ಯಾರ, ಬಟ್ ನನಗೆ ಆಗ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನಾವು ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಈ ವಿಷಯದ ಬಗ್ಗೆ ಅರವಿಂದ್ ಸಜ್ಜನ್ ಅವರೇ ನಿಮ್ಮ ಸಲಹೆ ಸೂಚನೆಗಳನ್ನು ಬೇಕು ಮತ್ತು ಏನಿಲ್ಲ ನೀವು ಕೂಡ ಇದರಲ್ಲಿ ಒಂದು ಪಾರ್ಟ್ ಮಾತನಾಡೋ ಹಾಗಾಗಲಿ ಅಂತ ನಾನು ಬಯಸ್ತೀನಿ. ಮಾತಾಡೋಣ ಅದ್ರ ಬಗ್ಗೆ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೋಡೋಣ ಕನೆಕ್ಟ್ ಆಗುತ್ತೇನೋ ಅಂತ. ಸೊ ಆಗ್ತಾ ಇಲ್ಲ, ಯಾಕಂದರೆ ಬಹುಶಃ ಇದ್ದಂಗಿಲ್ಲೋ ಅಥವಾ ತುಂಬ ಹೊತ್ತಿನಿಂದ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರು ಕೂಡ ಇದು ಹಿಪ್ನೋಟಿಸಮ್, ರೇಖಿ ಇಂಥದ್ದೆಲ್ಲ ಮೂಲಕ ಕೆಲವೊಬ್ಬರು ಮಾಡ್ತಾ ಇದ್ದಾರೆ, ಮಾಡ್ಬೋದು ಅಂತ ಅನ್ನೋದನ್ನು ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇದೆ. ಬಟ್ ಇದು ಒಂಚೂರು ಏನಾಗ್ತಾ ಇದೆ ಅಂತ ಒಂಚೂರು ಕಮರ್ಷಿಯಲ್ ಆಸ್ಪೆಕ್ಟ್ಗಳನ್ನು ತಗೊಳ್ತಾ ಇದೆ ಅಂತ ಎಲ್ಲೋ ನನ್ನ ಅನಿಸಿಕೆ ಅಷ್ಟೇ, ನಾನು ವೈಯಕ್ತಿಕವಾದ ಅನಿಸಿಕೆ ಎಲ್ಲೋ ಒಂದು ಕಡೆ. ಯಾಕೆಂದರೆ ನಾನು ತುಂಬ ಟ್ರೈ ಮಾಡಿದ್ದೀನಿ ಈ ವಿಷಯಗಳಲ್ಲಿ, ತುಂಬ ಟ್ರೈ ಮಾಡಿದ್ದೀನಿ. ನಾನು ಹೋಗದೇ ಇರೋ ಪ್ಲೇಸ್ ಇಲ್ಲ, ನಾನು ಕಾಣದೇ ಇರುವ ವಿಚಾರಗಳಿಲ್ಲ. ಹಾಗಾಗಿ ಎಲ್ಲ ಕಡೆನೂ ಈ ಪ್ರಯತ್ನಗಳನ್ನು ಮಾಡಿದ್ದೀನಿ. ನಾನು ಮೈಸೂರು ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಭಾಳಷ್ಟು ಮಂದಿ ಹೇಳಿದ್ರು ಮೈಸೂರು ಆ್ಯಂಡ್ ಸ್ಪೀಚ್ ಆ್ಯಂಡ್ ಹಿಯರಿಂಗಿಗೆ ಓಕೆ ಅಂತ, ಅಲ್ಲೂ ಕೂಡ ಅವನ ಡಿಗ್ರಿಯನ್ನು ಮುಗಿಸ್ಕೊ ಬಂದಿದ್ದೀನಿ. ಅವ್ರು ಹೇಳೋದು ಬಂದೆ, ನೀವೇ ಸತತವಾದ ಪ್ರಯತ್ನಗಳನ್ನು ಮಾಡಿ ಅಂತ. ಇಲ್ಲಿ ಏನಾಗುತ್ತೆ ಅಂತಂದರೆ ಮನೆಯವರೇ ಪ್ರಯತ್ನ ಮಾಡೋದ್ರಿಂದ ಏನಿಲ್ಲ, ಹಿತ್ತಲ್ಗಡ ಮದ್ದಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ಬೇರೆ ರೀತಿಯಿಂದ ಬೇಕಾಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಅಂದರೆ ಒಟ್ಟಾರೆ ಈಗ ನೋಡಿ, ನಿಮ್ಮ ಕುಟುಂಬದಲ್ಲಿ ಏನಿಲ್ಲ ತುಂಬ ಜನ ಇದ್ದು ನೀವು ತುಂಬ ಜನ ಮಾತನಾಡ್ತಾ ಇದ್ರೆ ಆ ಮಾತು ಬೇರೆ, ಬರೀ ಗಂಡ ಐತಿ ಆ ಮಗು ಅಷ್ಟೇ ಇತ್ತು ಅಂದರೆ ಅದೊಂಥರ ಬೇರೆ ಇರುತ್ತೆ. ಸೊ ಇನ್ನೊಂದು ಯಾವುದೋ ಸಣ್ಣದ ಮಗು ಇತ್ತು ಅಂದರೆ ಅದು ಕೂಡ ತುಂಬ ಕಷ್ಟವಾಗಿರ್ತಕ್ಕಂಥದ್ದು, ಅಕ್ಸೆಪ್ಟ್ ಮಾಡೋದು ತುಂಬ ಇದು ಇದೆ. ಎಲ್ಲೋ ಒಂದು ಚಾನ್ಸ್ ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ, ಯಾಕೆಂದರೆ ನನಗೆ ಸಿಕ್ಕಿರೋ ಅವಕಾಶಗಳನ್ನು ನಾನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ನಾನು ಎಲ್ಲ ಕಡೆನೂ ಎಲ್ಲ ಇನ್ಸ್ಟಿಟ್ಯೂಟ್ಗಳನ್ನು ಎಲ್ಲ ವಿಚಾರಗಳನ್ನು ನಾನು ತಿರುಗಿ ಬಂದಿದ್ದೀನಿ, ಆಮೇಲೆ ಹೋಗಿ ಬಂದಿದ್ದೀನಿ. ಅಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ಸ್ಗಳನ್ನು, ಬೇರೆ ಬೇರೆ ವಿಚಾರಗಳನ್ನು ನಾನು ತಿಳ್ಕೊಂಡು ಬಂದಿದ್ದೀನಿ. ಯಾರನ್ನೂ ನಾನು ದೋಷಿಸಲಿಕ್ಕೆ ಹೋಗಲ್ಲ. ಆದರೆ ಇಲ್ಲಿ ನನಗೆ ಕಂಡು ಬಂದಿರೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಮತ್ತು ಇದು ಸಾಮಾನ್ಯರಿಗೆ ಅತ್ಯಂತ ಹೊರೆಯಾಗುತ್ತೆ. ಒಂದು ಎರಡನೇದೇನು ಅಂತಂದರೆ ಈ ಮಕ್ಕಳನ್ನ ಪೂರ್ತಿಯಾಗಿ ನೀವು ಬಿಟ್ಬಿಡ್ಬೇಕಾಗುತ್ತೆ ಅಂತನ್ನೋದು. ಮೂರನೇದು ಏನಪ್ಪ ಅಂದರೆ ಅತಿ ಶ್ರೀಮಂತರಿಗೆ ಈ ಕಾಯಿಲೆಯ ಒಂದು ಇದು ಅಂತ ನಾನು ಹೇಳ್ಬೋದು. ಅತಿ ಶ್ರೀಮಂತರಿಗೆ ಇದು ಏನಿಲ್ಲ, ಅವ್ರು ಹೇಗಾದ್ರು ನಿಭಾಯಿಸಿ, ಅವರು ಹೇಗಾದ್ರು ಕೇರ್ ಟೇಕರ್ನ ಇಟ್ಕೊಂಡು ಅವ್ರು ನಿಭಾಯಿಸ್ಬೋದು ಅಂತ ಅನಿಸುತ್ತೆ.
ಸೊ ಇದೆಲ್ಲವನ್ನು ನೋಡಿ ನಾನು ಏನಿಲ್ಲ ಬೇರೆ ರೀತಿಯಲ್ಲ ವಿಭಿನ್ನವಾಗಿ ವಿಚಾರಗಳನ್ನು ಮಾಡ್ತಾ ಇದ್ದೀನಿ. ಇವ್ರನ್ನ ಹ್ಯಾಕ್ ತೊಗೊಂಡು ಬರಬೇಕು ನನ್ನ ಮೈಂಡ್ ರೀಡಿಂಗ್ ಮೂಲಕ, ನನ್ನ ಒಂದು ಇಂಟ್ಯೂಷನ್ ಮೂಲಕ ಅಂತಂದು ವಿಚಾರ ಮಾಡಿದಾಗ ನನಗೆ ಹಲವು ದಾರಿಗಳು, ಹಲವು ಮಾರ್ಗಗಳು ಕಂಡು ಬಂದಿದೆ. ಹಾಗಾಗಿ ಅದನ್ನು ಒನ್ ಬೈ ಒನ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೂ ನಾನು ತುಂಬ ನಾನು ಹೋದೆ ಏನಿಲ್ಲ ಬೇರೆ ನಾನು ಮಾಡ್ಬೋದು, ನನಗೆ ನೀವು ಇದನ್ನು ಮಾಡಿ ಅಂತ ಹೇಳಿದಾಗೂ ಕೂಡ ನನಗೆ ಅಲ್ಲಿ ಬೇರೆ ರೀತಿಯಿಂದ ತೆರ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಅಲ್ಲಿ ದುಡ್ಡೇ ವಿಚಾರಗಳು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ನಾನು ಅಂದ್ಕೊಂಡಿರೋದು ಏನು ಅಂತಂದರೆ ಇದನ್ನು ದುಡ್ಡಿಲ್ದೇನೆ, ಯಾಕೆಂದರೆ ನಾವು ಒಂದ್ಸಲ ದುಡ್ಡು ಹಾಕಿದ್ವಿ ಅಂತಂದರೆ ನೀವು ಯಾವುದನ್ನೋ ತಗೊಳ್ಳಿ, ಇವತ್ತು ಏನಿಲ್ಲ ಎಜುಕೇಷನ್ ಕೂಡ ಹಾಗೆ ಆಗಿದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ವಿಚಾರ ಮಾಡಬೇಕಾಗುತ್ತೆ. ನಾನು ಹೇಳ್ತಾ ಇರೋದು. ಸೊ ಏನಿಲ್ಲ ಎಜುಕೇಷನ್ಗೆ ಏನಿಲ್ಲ ತುಂಬ ದುಡ್ಡು ಹಾಕ್ತಾರೆ, ತುಂಬ ಮಾಡ್ತಾರೆ, MBBS ಆಗಿರ್ಬೋದು, ಬೇರೆ ಬೇರೆ ಡಿಗ್ರೀಸ್ಗಳನ್ನಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ. ಹಾಗಾಗಿ ಮುಂದೆ ಆ ಮಗು, ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ತಾನು ಹಾಕಿರುವ ಬಂಡವಾಳಕ್ಕೆ ಸರಿಸಮಾನವಾಗಿ ಅದನ್ನು ಕ್ರಿಯೆಗೆ ಪ್ರತಿಕ್ರಿಯೆನ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ದಾರಿಗಳನ್ನು, ಇಲ್ಲಿ ಲಂಚ ಅಂತ ಅನ್ಲಿಕ್ಕಾಗಲ್ಲ, ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾರೆ. ನಾನು ಆ ದಾರಿಗಳನ್ನು ಯಾವುದು ಹುಡುಕದೆ ದೇಶೀಯವಾಗಿರುವಂಥದ್ದು, ಅಂದರೆ ನಾವೇನು ಬಿತ್ತೀವೋ ಅದನ್ನೇ ಬೆಳ್ಕೋಬೇಕು ಮತ್ತು ಅದನ್ನೇ ತಿನ್ನಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೂಲಕ ನಿಮ್ಮಿಂದ ನಿಮಗಾಗಿ, ನಮ್ಮಿಂದ ನಿಮಗಾಗಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು, ಹೆಲ್ಪಿಂಗ್ ಹ್ಯಾಂಡ್ಸನ್ನು ಇಟ್ಕೊಂಡು ಈ ಒಂದು ವಿಚಾರ ಮಾಡ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆ ಸಹಾಯ ಮಾಡ್ಬೋದು, ಸಹಕಾರ ಮಾಡ್ಬೋದು. ಸಹಾಯ ಅಂದರೆ ನಾನು ದುಡ್ಡಿನ ವಿಚಾರದಲ್ಲಿ ಮತ್ತೊಂದು ನಾನು ನಿಮ್ಗೆ ಕೇಳ್ತಾ ಇಲ್ಲ, ಕೇಳೋದು ಇಲ್ಲ ಕೂಡ. ಸೊ ನಾನು ಮಾಡ್ಬೇಕಂದ್ರೆ ಮತ್ತು ಈ ವಿಷಯದಲ್ಲಿ ಯಾರೋ ಇದ್ದರೂ ಕೂಡ ಇಂಥ ಮಕ್ಕಳು ಇಂಥ ವ್ಯಕ್ತಿಗಳಿದ್ದರೆ ದಯವಿಟ್ಟು ನನ್ನ ಕನೆಕ್ಟ್ ಮಾಡಿ. ನನ್ನ ನಂಬರ್ಸ್ ಇದೆ. ಸೊ ನನ್ನ ವೈಯಕ್ತಿಕವಾದದ್ದು, ನಾನು ನನ್ನ ಫ್ಯಾಮ್ಲಿ, ಇದಕ್ಕೆ ನನ್ನ ಮಗನೇ ಏನಿಲ್ಲ ಮುಖ್ಯವಾಗಿರ್ತಾನೆ. ಸೊ ಅವ್ನು ಇಟ್ಕೊಂಡು ಒಂದೇನೋ ವಿಚಾರಗಳನ್ನು ಮಾಡ್ತಾನೆ. ನೀವು ಕೂಡ ಇದರಲ್ಲಿ ಜಾಯ್ನ್ ಆಗ್ಬೋದು. ಮುಂದಿನ ದಿನಗಳಲ್ಲಿ ಇದನ್ನು ನಾನು ಸಣ್ಣ ಒಂದೊಂದೇ ಕಿರು ಹೆಜ್ಜೆಗಳನ್ನು ಇಡ್ತಾ ಏನಿಲ್ಲ ಬೆಟ್ಟಗಳನ್ನು ದಾಟುವ ಮತ್ತು ಏನಿಲ್ಲ ಕೊನೆಯನ್ನು ಮುಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ಹೆಜ್ಜೆ, ನಿಮ್ಮ ಸಹಾಯ ಸಹಕಾರಗಳು ಬೇಕು ನನಗೆ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ನಾನು ಯಾವುದನ್ನು ಯಾರಿಗೂ ಕೇಳ್ತಾ ಇಲ್ಲ. ಸೊ ನನಗೆ ಅದು ಬೇಕಾಗೂ ಇಲ್ಲ ಕೂಡ. ಸೊ ನಾನು ಹೇಳ್ತಾ ಇರೋದೇನು ಅಂದರೆ ಈ ರೀತಿ ಇದು ಮಕ್ಕಳ ಬಗ್ಗೆ ನನಗೆ ಕಳಿಸ್ಕೊಟ್ರೆ ನಾನು ಅದನ್ನು ಅಧ್ಯಯನ ಮಾಡ್ತೀನಿ, ಅವ್ರನ್ನೂ ಮಾತಾಡಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಏನಿಲ್ಲ, ನೀವು ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ. ನೀವು ಹೇಗೆ ಮಾಡ್ತಾ ಇದ್ದೀರಾ, ನಿಮ್ಮಲ್ಲೂ ಇಂಥ ಮಕ್ಕಳು ನೋಡಿದ್ದೀರಾ, ಅವ್ರನ್ನ ಹೇಗೆ. ಆಮೇಲೆ ನಾನು ನಿಮಗೊಂದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಅಕ್ಕಪಕ್ಕದಲ್ಲಿ ಇಂಥ ಮಕ್ಕಳಿದ್ದರೆ ದಯವಿಟ್ಟು ಅವ್ರನ್ನ ನಿಮ್ಮೊಂದಿಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅವ್ರನ್ನ ಏನಿಲ್ಲ ಸಾಮಾನ್ಯ ಮಗುವಾಗಿ ನೋಡಿ ಅಂತ. ನಾವು ನಮ್ಮ ಈ ಒಂದು ಸಮಾಜದಲ್ಲಿ ಏನಿಲ್ಲ, ನನ್ನ ಸಮಾಜನೋ ಸಂಸ್ಕೃತಿನೋ ಇದು ಯಾವುದ್ರ ಮೇಲೆ ದೋಷಿಸ್ತಾ ಇಲ್ಲ. ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಈ 21ನೇ ಶತಮಾನದಲ್ಲಿ ಬದಲಾಗಬೇಕಾಗಿದೆ. ನಾವು ನಮ್ಮ ದೃಷ್ಟಿಕೋನಗಳು ಬದಲಾದರೆ ಮಾತ್ರ ಏನಿಲ್ಲ ತುಂಬ ಬೆಳವಣಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನೇ ನನಗಾದಂಥ ಅಂದರೆ ನನ್ನ ಮನೆಯಲ್ಲಿ ಅಂತಲ್ಲ, ಯಾವುದೋ ಮನೆಯಲ್ಲಿ ಇದ್ರೂ ಕೂಡ ಏನಿಲ್ಲ ಆ ಮಗುವೇ ಕೂಡ ಆ ಮಗುವನ್ನು ನೋಡಿ ನಮ್ಮ ಮನೆಯಲ್ಲೂ ಇಂಥದ್ದೊಂದು ಮಗು ಇದ್ದರೆ ಹೇಗಿರ್ಬೋದು ಅನ್ನೋದನ್ನು ವಿಚಾರ ಮಾಡಿ. ಯಾವುದೇ ಒಂದು ವಿಚಾರನೂ ನಾನು ಬರೀ ಇದು ಆರ್ಟಿಸ್ಟಿಕ್ ಸ್ಪೆಷಲ್ ಚೈಲ್ಡ್ ಬಗ್ಗೆ ಮಾತನಾಡ್ತಾ ಇಲ್ಲ. ಪ್ರತಿಯೊಂದು ಹಾಗೆ ನೀವು ನೋಡುವ ಆ್ಯಂಗಲ್ ಏನಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಆ ಆ್ಯಂಗಲ್ಗಳನ್ನು ವಿಚಾರ ಮಾಡಿ. ಸೊ ನೀವು ಏನಿಲ್ಲ ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳ್ತಾ ನಮಸ್ಕಾರ.